ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟೈಮ್ಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. Today we will discuss a new topic and important one and all, that is importance of technical English terms used in industries. ಈ ವಿಷಯದ ಬಗ್ಗೆ ಈ ತರಗತಿಯಲ್ಲಿ ಇಂಗ್ಲಿಷನ ಆಂಗ್ಲ ಭಾಷೆಯ ಪ್ರಾಮುಖ್ಯತೆ ಏನಿದೆ ಇಂಡಸ್ಟ್ರೀಸ್ನಲ್ಲಿ, ಕೈಗಾರಿಕೆಯಲ್ಲಿ ಅನ್ನೋದನ್ನು ತಿಳಿದುಕೊಳ್ಳೋಣ. End of this lesson, you shall be able to state the importance of English for employability skill and what is employability skill, and state the importance of English for soft skills. What is soft skills? ಈ ವಿಷಯವನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Now let us come to the importance of English. ಅಂದ್ರೆ ಟೆಕ್ನಿಕಲ್ ಇಂಗ್ಲಿಷ್ ಟರ್ಮ್ಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ನಿಮಗೆಲ್ಲ ಗೊತ್ತು, ಇಂಗ್ಲಿಷ್ ಒಂದು ಭಾಷೆ. ಇಂಗ್ಲಿಷ್ ಇಸ್ ಎ ಲ್ಯಾಂಗ್ವೇಜ್, ಇಸ್ ಇಂಪಾರ್ಟೆಂಟ್ ಫಾರ್ ಪ್ರೊಫೆಷನಲ್ ಕೋರ್ಸ್ ಬಟ್ ಎನ್ಹಾನ್ಸ್ ಈ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂಡ್ ಸಕ್ಸಸ್ ಅಂಡ್ ಕ್ಯಾರಿಯರ್ ಇನ್ ಯುವರ್ ಲೈಫ್. ಇಂಗ್ಲಿಷ್ ಅಂತಕ್ಕಂಥ ಈ ಭಾಷೆ ಇವತ್ತು ಎಲ್ಲ ಕೋರ್ಸ್ಗಳು, ಚಿಕ್ಕ ಕೋರ್ಸಿಂದ ಹಿಡಿದು ದೊಡ್ಡ ಕೋರ್ಸ್ವರೆಗೂ, ಅಥವಾ ಎಲ್ಲ ವ್ಯವಹಾರಗಳಲ್ಲೂ ನಾವು ಒಂದು ಉದ್ಯೋಗವನ್ನು ಹಿಡಿಬೇಕಾದ್ರೆ, ಆ ಉದ್ಯೋಗದಲ್ಲಿ ಸಕ್ಸಸ್ ಅನ್ನು ಕಾಣಬೇಕಾದ್ರೆ, ಮತ್ತೆ ನಮ್ಮ ಕೆರಿಯರನ್ನ ಗ್ರೋತ್ ಅನ್ನು ಮಾಡ್ಕೊಳ್ಬೇಕಾದ್ರೆ ಈ ಒಂದು English language is very, very important. This English as a language gained popularity not until 14th century. Today it is a language of survival and sustenance. ಸುಮಾರು 14ನೇ ಶತಮಾನದವರೆಗೆ ಇಂಗ್ಲಿಷ್ ಭಾಷೆ ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. 14ನೇ ಶತಮಾನದ ನಂತರ 1400 AC ನಂತರ ಅಂಡ್ ಟುಡೇ ಏನಾಗಿದೆ, ಇದು ಅತ್ಯಂತ ಪ್ರವರ್ಧಮಾನಕ್ಕೆ ಬಂದಂತ ಒಂದು ಭಾಷೆ. ಈ ದಿನಮಾನಗಳಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಾಗಿದೆ ಅಂದ್ರೆ, ನಾವು ಬದುಕಿ ಉಳಿಯಬೇಕಾದ್ರೆ ಈ ಭಾಷೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ಉದ್ಯೋಗವನ್ನ ಆರಿಸುವಾತನಿಗೂ ಕೂಡ, ಎಲ್ಲ ಪ್ರೊಫೆಷನಲಿಸ್ಟ್ಗಳಿಗೂ ಕೂಡ ತುಂಬಾ ಅಗತ್ಯವಾದಂತಹ ಒಂದು ಭಾಷೆಯಾಗಿದೆ. ಡೊಮಿನಿಯನ್ಸ್ ಆಫ್ ದ ಬ್ರಿಟಿಷ್ ಇನ್ ಎವರಿ ಪಾರ್ಟ್ ಆಫ್ ದ ವರ್ಲ್ಡ್ ಡ್ಯೂರಿಂಗ್ ದ 19th and early 20th century by setting up colonies to industrial revolutions made the language richer and richest. ನೋಡಿ, ಸುಮಾರು 19ನೇ 20ನೇ ಶತಮಾನದಲ್ಲಿ ಬ್ರಿಟಿಷ್ ಆಂಗ್ಲರು ಎಲ್ಲ ದೇಶಗಳಲ್ಲಿ ವಸಾಹತುಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಕೈಗಾರಿಕಾ ಕ್ರಾಂತಿಯನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಆಂಗ್ಲ ಭಾಷೆ ತುಂಬಾ ಶ್ರೀಮಂತವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಆದದ್ದು. Nowadays, English has been an important role in our daily life. ಇವತ್ತಿನ ದಿನಮಾನದಲ್ಲಿ ಇಂಗ್ಲಿಷು ನಮ್ಮ ನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಅದರಲ್ಲೂ ಇಟ್ ಇಸ್ ದ ಮ್ಯಾಸಿವ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ಸ್. ಇಂಗ್ಲಿಷ್ ಇಲ್ಲದೆ ಮಾತೆ ಆಡೋದು ಕಷ್ಟ. ಯಾವ ಡಿಜಿಟಲ್ ಮೀಡಿಯಾ, ಕಂಪ್ಯೂಟರ್ಸ್, ಇಂಟರ್ನೆಟ್ಸ್, ಪೇಪರ್ಸ್, ಮೀಡಿಯಾಸ್ ಎಲ್ಲ ಕಡೆ ಇಂಗ್ಲಿಷನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಲರ್ನಿಂಗ್ ಟು ಸ್ಪೀಕ್ ಇಂಗ್ಲಿಷ್ ವೆಲ್ ಮೇ ಬಿ ದ ಬೆಸ್ಟ್ ವೇ ಟು ಇಂಪ್ರೂವ್ ಅವರ್ ಲೈಫ್. ಹಾಗಾಗಿ ನಾವು
ಇಂಗ್ಲಿಷ್ ಭಾಷೆಯನ್ನ ಕಲಿತರೆ ನಮ್ಮ ಜೀವನವನ್ನ, ನಮ್ಮ ಜೀವನ ಕ್ರಮವನ್ನ, ನಮ್ಮ ಸಕ್ಸಸ್ ಅನ್ನ, ನಮ್ಮ ಗ್ರೋತ್ ಅನ್ನ, ನಮ್ಮ ಎಂಪ್ಲಾಯಬಿಲಿಟಿಯನ್ನ ನಾವೇನ್ ಮಾಡ್ಬೋದು, ಗ್ರೋತ್ ಅನ್ನ ಮಾಡ್ಬೋದು, ಇಂಪ್ರೂವ್ ಅನ್ನ ಮಾಡ್ಬೋದು. ಸೊ ಮೋರ್ ದೆನ್ 100 countries English can be spoken in English, more than 100 countries. That's why English is very, very important. No one denies the importance of English language in the present times. It's a global language. It's a universal language. It is clear that the English language has become a more dominant around the world. ಇಡೀ ಪ್ರಪಂಚದಲ್ಲಿ ದಿನ ದಿನ ಕಳೆದ ಹಾಗೆ ಜಾಸ್ತಿ ಡಾಮಿನೇಟ್ ಆಗ್ತಾ ಇದೆ. ಹಾಗಾಗಿ ಕೆಲವು ದೇಶಗಳಲ್ಲಿ ಇಂಗ್ಲಿಷ್ ಈಸ್ ಸಮ್ ಕಂಟ್ರೀಸ್ ಇಟ್ ಯೂಸ್ ಎಸ್ ಅ ಮದರ್ ಟಂಗ್ and some countries use the second language in their schools. This is make English widespread. ಹಾಗಾಗಿ ಇಂಗ್ಲಿಷು ಅನೇಕ ದೇಶಗಳಲ್ಲಿ ಮದರ್ ಟಂಗ್ ಆಗಿ ಅದನ್ನು ಬಳಸ್ತಾ ಇದ್ದಾರೆ. ಮತ್ತೆ ಎಲ್ಲ ಸುಮಾರು ಕಂಟ್ರೀಸ್ನಲ್ಲಿ ಇಂಗ್ಲಿಷನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಾವು ಬಳಸ್ತೀವಿ. ನಾವು ಕೂಡ ಇಂಗ್ಲಿಷನ್ನ ಎರಡನೇ ಭಾಷೆಯಾಗಿ ಅಭ್ಯಾಸವನ್ನು ನಾವು ಮಾಡಿದ್ವಿ. ಮಾತೃಭಾಷೆ ಕನ್ನಡ, ಎರಡನೇ ಭಾಷೆ ಇಂಗ್ಲಿಷ್, ತೃತೀಯ ಭಾಷೆ ಹಿಂದಿ, ಈ ರೀತಿ ನೀವೆಲ್ಲ ಕಲ್ತಿರ್ತೀವಿ. Like that is the importance of English to survive and sustain. 75% of the companies, how importance our English language will ಯಾಕೆ ಬೇಕು ಅಂದ್ರೆ 75% of the companies said that English is important. English is important. Without English, we cannot manage the things. That's why English is very, very important. However, the English language plays an important role in our life. It is understood by many people around the world since it is the most spoken language. It is essential for education. It is essential for job. The English language helps us to communicate with nearly all the people around the world, even through the internet. ನೋಡಿ, ಇಂಗ್ಲಿಷು ಲ್ಯಾಂಗ್ವೇಜ್ ಏನಿದೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇಡೀ ಪ್ರಪಂಚದ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನ ಇಂಗ್ಲಿಷನ್ನು ನಾವು ಬಳಸ್ತಾ ಇದ್ದೀವಿ. ನಮ್ಮ ಎಜುಕೇಶನ್ಸ್ ಅಲ್ಲಿ ಇರ್ಬೋದು, ನಮ್ಮ ಉದ್ಯೋಗದಲ್ಲಿರ್ಬೋದು, ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿರ್ಬೋದು, ನಾವು ಸಂವಹನವನ್ನು ಮಾಡಲಿಕ್ಕೆ, ಕಮ್ಯುನಿಕೇಟ್ ಅನ್ನು ಮಾಡಲಿಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಸೊ ಈವನ್ ಅರೌಂಡ್ ದ ವರ್ಲ್ಡ್ ಅಂಡ್ ದ ಇಂಟರ್ನೆಟ್ ಯು ಯೂಸ್ ಇಂಗ್ಲಿಷ್. ನಿಮ್ಗೆ ಗೊತ್ತು, ಇಂಟರ್ನೆಟ್ ಅನ್ನು ಯೂಸ್ ಮಾಡಬೇಕಾದ್ರೆ ನೀವೆಲ್ಲ ಟೈಪ್ ಮಾಡೋದ್ರಲ್ಲಿ ಯಾವ್ದು ಮಾಡಿ ಸಾಮಾನ್ಯವಾಗಿ ಮೋರ್ ದೆನ್ 90% ಕ್ಯಾನ್ ಟೈಪ್, ರೀಡ್, ರೈಟ್ ಇಂಗ್ಲಿಷ್. ದಟ್ಸ್ ವೈ ಇಂಗ್ಲಿಷ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಂಗ್ಲಿಷ್ ಓಪನ್ಸ್ ಡೋರ್ಸ್ ಫಾರ್ ಯು. ನಿಮ್ಮ ಕ್ಯಾರಿಯರ್, ನಿಮ್ಮ ಉದ್ಯೋಗ, ನಿಮ್ಮ ಜೀವನ ಒಂದು ಒಳ್ಳೆ ಅವಕಾಶ ಸಿಗಬೇಕಾದ್ರೆ ನೀವೇನ್ ಮಾಡಬೇಕು, ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ನಲ್ಲಿ ಕಮ್ಯುನಿಕೇಶನ್ಸ್ ಅನ್ನ, ಸಂವಹನವನ್ನು ಮಾಡೋದನ್ನ ನೀವು ಇಂಗ್ಲಿಷ್ ಓಪನ್ಸ್ ಡೋರ್ಸ್ ಫಾರ್ ಯು. ದಟ್ಸ್ ವೈ ಇಂಗ್ಲಿಷ್ ಈಸ್ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಇಂಗ್ಲಿಷ್ ಇಸ್ ದ ಕೀ ಟು ಸಕ್ಸಸ್. ಇಂಗ್ಲಿಷ್ ಅಂತ ನಾವೇನೇ ಕಲಿತಾ ಇದ್ದೀವಿ, ನಮ್ಮ ಸಕ್ಸಸ್ಗೆ ಇಂಗ್ಲಿಷ್ ಏನೋ ಇಟ್ ಇಸ್ ಎ ಕೀ. And also for our career growth, English is very, very important. ನಮ್ಮ ಕ್ಯಾರಿಯರ್ ಗ್ರೋತ್ ಆಗಬೇಕಾದ್ರೆ ಇಂಗ್ಲಿಷ್ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ, ನಾವು ಕಲಿಬೇಕಾಗುತ್ತೆ. ಸೊ ನಾವು ಇನ್ ಅಡಿಷನ್ ಟು ದಟ್ ಇಂಗ್ಲಿಷ್ ಫಾರ್ ಎಂಪ್ಲಾಯಬಿಲಿಟಿ ಸಾಫ್ಟ್ ಸ್ಕಿಲ್ ಅಂತ ಕರಿತೀವಿ. ಏನು ಸಾಫ್ಟ್ ಸ್ಕಿಲ್ ಅಂದರೆ, ಅಪಾರ್ಟ್ ಫ್ರಮ್ ದ ಹಾರ್ಡ್ ಸ್ಕಿಲ್ಸ್, ನೀವೇನೇನು ಸ್ಕಿಲ್ಲು ಕಲ್ತಿರ್ತೀರಿ ನಿಮ್ಮ ಟೆಕ್ನಿಕಲ್ ಕೋರ್ಸ್ನಲ್ಲಿ, ಅಪಾರ್ಟ್ ಫ್ರಮ್ ದಟ್ ಹಾರ್ಡ್ ಸ್ಕಿಲ್, that is the ability to acquire technical skill. It has become very much necessary to master the art of the soft skill. Equally in under the graduation level, to develop the art of articulations in the world of competitive environment. So ಈ ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ನಾವು ತಾಂತ್ರಿಕ ಕೌಶಲ್ಯಗಳನ್ನು ಗಳಿಸುವುದರ ಜೊತೆಗೆ ನಮ್ಮ ಕಠಿಣ ಕೌಶಲ್ಯಗಳ ಹೊರತಾಗಿಯೂ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು
ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ ಅನ್ನ ಎನ್ಹಾನ್ಸ್ ಮಾಡಬೇಕಾದ್ರೆ ಎಲ್ಲ ಹಂತದಲ್ಲೂ ಇವನ್ ಗ್ರಾಜುಯೇಷನ್ ಪದವಿ ಮಟ್ಟದಲ್ಲೂ ಅಥವಾ ನಿಮ್ಮ ಟ್ರೈನಿಂಗ್ ಲೆವೆಲ್ನಲ್ಲಿ ಮತ್ತೆ ನಿಮ್ಮ ಎಂಪ್ಲಾಯ್ಮೆಂಟ್ ಲೆವೆಲ್ನಲ್ಲಿ ಮೃದು ಕೌಶಲ್ಯಗಳು ಅಂತ ಕರಿತೀವಿ, ಸಾಫ್ಟ್ ಸ್ಕಿಲ್ ಅಂತ ಕರಿತೀವಿ, ನಾವು ಕರಗತ ಮಾಡ್ಕೊಳ್ಬೇಕು. ಈ ಯಾರಿಗೆ ಈ ಸಾಫ್ಟ್ ಸ್ಕಿಲ್ಸ್ ನಾಲೆಡ್ಜ್ ಇರುತ್ತೋ ಅವರು ಸಕ್ಸಸ್ ಅನ್ನ ಕಾಣಬಹುದು. When the world has become very small with access to internet and electronic media at our doorsteps, being articulate, it would be easier to build interpersonal relationship or smooth flow of communication to ensure productivity. ಅಂದ್ರೆ ಇವತ್ತಿನ ದಿವಸ ಯಾಕಾಗಿದೆ, ಪ್ರಪಂಚ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ ನಮಗೆ. ಯಾಕೆಂದ್ರೆ ನಮ್ಮ ಕೈಯಲ್ಲಿ, ನಮ್ಮ ಅಂಗೈನಲ್ಲಿ, ನಮ್ಮ ಬೆರಳ ತುದಿಯಲ್ಲಿ ನಾವು ಯಾವ ವಿಷಯವನ್ನ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಇಂಟರ್ನೆಟ್ ಏನ್ ಮಾಡ್ಬೋದು, ತಿಳ್ಕೊಳ್ಬಹುದು, ಖಚಿತಪಡಿಸ್ಕೊಳ್ಬಹುದು. ಮತ್ತೆ ಸಂಬಂಧವನ್ನ ನಾವೇನ್ ಮಾಡ್ಬೋದು, ರಿಲೇಶನ್ಶಿಪ್ ಅನ್ನ ನಾವು ಬಿಲ್ಡ್ ಮಾಡಬಹುದು ಥ್ರೂ ದಿ ಕಮ್ಯುನಿಕೇಶನ್. ದಟ್ಸ್ ವೈ ವಿ ರಿಕ್ವೈರ್ ಸಾಫ್ಟ್ ಸ್ಕಿಲ್. The openness of the environment would ensure the confidence in decision making capability. Openness of the ambience would lead to smart work which steer one to be multitasking. ನಾವು ಈ ಓಪನ್ನೆಸ್ ಏನಿದೆ, ಪರಿಸರದ ಮುಕ್ತತೆಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ವಿಶ್ವಾಸವನ್ನ ನಾವು ಖಚಿತಪಡಿಸ್ಕೊಳ್ತೀವಿ. ಅಂದ್ರೆ ಆ ಮೂಲಕ ಸ್ಮಾರ್ಟ್ ಕೆಲಸ, ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ಲಿ ಅಂತ ಹೇಳ್ತೀವಿ. ಲೈಕ್ ದಟ್ ಒಬ್ಬ ವ್ಯಕ್ತಿಯನ್ನ ಮಲ್ಟಿ ಟಾಸ್ಕರ್ ಆಗಿ ಅದು ಮಾಡುತ್ತೆ. ದಟ್ ಮೀನ್ಸ್ ವಿಚ್ ಸ್ಟಿಯರ್ ಒನ್ ಟು ಬಿ ಎ ಮಲ್ಟಿ ಟಾಸ್ಕಿಂಗ್. ದಟ್ಸ್ ವೈ ವಿ ನೀಡ್ ಸಾಫ್ಟ್ ಸ್ಕಿಲ್ಸ್. ನಮ್ಮ ಕೆರಿಯರ್ ಗ್ರೋತ್ನಲ್ಲೂ ಕೂಡ ಸಾಫ್ಟ್ ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ಸ್, ಬೋತ್ ರಿಟರ್ನ್ ಅಂಡ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್ ಆರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ವರ್ಕ್ ಪ್ಲೇಸ್. ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ರಿಟರ್ನ್ ಕಮ್ಯುನಿಕೇಶನ್ಸ್ ಇರ್ಬೋದು, ವರ್ಬಲ್ ಮಾತಾಡೋದು ಅಥವಾ ಬರೆಯೋದಿರ್ಬೋದು, ಎರಡೂ ಕೂಡ ಇಂಪಾರ್ಟೆಂಟ್. ಬಿಕಾಸ್ ದೇ ಸೆಟ್ ದ ಟೋನ್ ಫಾರ್ ಹೌ ಪೀಪಲ್ ಪರ್ಸೀವ್ ಯು. ನೀವು ಹೇಗೆ ಮಾತಾಡ್ತೀರಿ, ಹೇಗೆ ಬರವಣಿಗೆ ಇದೆ ನೀವು, ಅದರ ಮೇಲೆ ನಿಮ್ಮನ್ನ ನಿಮ್ಮ ಕೋವರ್ಕರ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಸಮುದಾಯ ಇರ್ಬೋದು, ರಿಸೀವನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನೀಡ್ ಸಾಫ್ಟ್ ಸ್ಕಿಲ್ಸ್. ಇಂಗ್ಲಿಷ್ ಕಮ್ಯುನಿಕೇಶನ್ಸ್ ನಲ್ಲಿ ಯಾವ್ದು ಸಾಫ್ಟ್ ಸ್ಕಿಲ್ ಅಂದ್ರೆ, ದೀಸ್ ಸ್ಕಿಲ್ಸ್ ಇನ್ಕ್ಲೂಡ್ಸ್ ಥಿಂಗ್ಸ್ ಲೈಕ್ ಕಮ್ಯುನಿಕೇಶನ್ಸ್, motivations, teamwork, time management, work ethic, and flexibility. Soft skills are those. It includes a good communications, a good teamwork, good time management, good work ethic, and having a flexibility. ಅಂದರೆ ಸಂವಹನ ಕ್ರಿಯೆ ಇರಬೇಕು, ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ಕಿಲ್ ಇರಬೇಕು ನಮಗೆ, ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ವರ್ಕ್ ಎಥಿಕ್, ನಮ್ಮ ಕೆಲಸದ ಮೇಲೆ ನಮಗೆ ಗೌರವ ಇರಬೇಕು, ಮತ್ತೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಏನಿರಬೇಕು? ಫ್ಲೆಕ್ಸಿಬಿಲಿಟಿ ಇರಬೇಕು, ಹೊಂದಿಕೊಳ್ಳತಕ್ಕಂಥ ನೇಚರ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಕ್ಸಸ್ ಇನ್ ಯುವರ್ ಜಾಬ್ ಅಂಡ್ ಟು ಗ್ರೋ ಯುವರ್ ಕ್ಯಾರಿಯರ್. ಸಾಫ್ಟ್ ಸ್ಕಿಲ್ ಇಸ್ ವೆರಿ ವೆರಿ ಇವೆಲ್ಲವನ್ನೇ ನಾವೇನಂತ ಕರಿತೀವಿ ಅಂದ್ರೆ, ದಟ್ ಇಸ್ ಕಾಲ್ಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಕರೀತೀವಿ. ವಾಟ್ ಆರ್ ಎಂಪ್ಲಾಯಬಿಲಿಟಿ ಸ್ಕಿಲ್? ಈ ಎಂಪ್ಲಾಯಬಿಲಿಟಿ ಸ್ಕಿಲ್ ಕ್ಯಾನ್ ಬಿ ಡಿಫೈನ್ಡ್. ಇಟ್ಸ್ ಅ ಟ್ರಾನ್ಸ್ಫರಬಲ್ ಸ್ಕಿಲ್ಸ್ ನೀಡೆಡ್ ಬೈ ಇಂಡಿವಿಜುವಲ್ ಟು ಮೇಕ್ ದಮ್ ಎಂಪ್ಲಾಯ್. ನೋಡಿ, ಸಿಂಪಲ್ ಡೆಫಿನೇಷನ್. ಇಟ್ ಈಸ್ ಅ ಟ್ರಾನ್ಸ್ಫರಬಲ್ ಸ್ಕಿಲ್ ನೀಡೆಡ್ ಬೈ ಇಂಡಿವಿಜುವಲ್ ಟು ಮೇಕ್ ದಮ್ ಎಂಪ್ಲಾಯ್ along with good technical understanding and subject knowledge. Employers often outline a set of skills that they want from an employee. Trainees who possess the ability to understand, read, write, and speak the language get better opportunity to get a job and retain in skill heights in their career, not only in the corporate but also in the public sector. ನೋಡಿ, ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂದ್ರೆ ಇದೊಂದು ಟ್ರಾನ್ಸ್ಫರಬಲ್ ಸ್ಕಿಲ್ಸ್ ನೀಡೆಡ್ ಫಾರ್ ಎವರಿ ಇಂಡಿವಿಜುವಲ್ ಮೇಕ್ ದಮ್ ಎಂಪ್ಲಾಯ್.
ಹಾಗಾಗಿ ನೋಡಿ ಇವತ್ತು ಏನಾಗಿದೆ, ಇಂಡಸ್ಟ್ರೀಸ್ನಲ್ಲಿ ನಿಮಗೆ ಕೆಲಸ ಕೊಡ್ತಕ್ಕಂಥವ್ರು ಯಾವುದೇ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು. ಸೊ ಔದ್ಯೋಗಿಕ ಕ್ಷೇತ್ರದಲ್ಲಿ ಬದಲಾವಣೆ ತುಂಬ ಆಗಿದೆ. ಅಲ್ಲಿ ನಮಗೆ ಎಬಿಲಿಟಿ ಇರಬೇಕು. ಅಂಡರ್ಸ್ಟ್ಯಾಂಡ್, ರೀಡ್, ರೈಟ್, ಸ್ಪೀಕ್, ಕಮ್ಯುನಿಕೇಟ್ ಲ್ಯಾಂಗ್ವೇಜಸ್ ಅನ್ನ. ಒಂದು ಡ್ರಾಯಿಂಗ್ ಅಂದ್ರೆ ಅರ್ಥ ಮಾಡ್ಕೊಳಕ್ ಬರಬೇಕು, ಒಂದು ಹೈವೇಸ್ ಅಂದ್ರೆ ಅರ್ಥ ಮಾಡ್ಕೊಳಕ್ ಬರಬೇಕು, ಒಂದು ಹೌಸ್ ಕೀಪಿಂಗ್ ಅಂದ್ರೆ ತಿಳ್ಕೊಳಕ್ ಬರಬೇಕು, ಟೀಮ್ ವರ್ಕ್ ಅಂದ್ರೆ ಗೊತ್ತಾಗಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೊತ್ತಾಗಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಈಗಿದ್ದಾಗ ಮಾತ್ರ ನಮ್ಗೆ ಆಪರ್ಚುನಿಟೀಸ್ ಜಾಸ್ತಿ. ಒಳ್ಳೆ ಗುಡ್ ಕಮ್ಯುನಿಕೇಶನ್ಸ್ ಇರಬೇಕು, ಒಳ್ಳೆ ಕಂಪ್ಯೂಟರ್ ಸ್ಕಿಲ್ ಇರಬೇಕು, IT ಲಿಟರಸಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು, ಇಂಟರ್ನೆಟ್ ಬಳಸೋದು ಗೊತ್ತಿರಬೇಕು. ಸೊ ದೀಸ್ ಆರ್ ಆಲ್ ದಿ employability skills. Along with hard skills, these soft skills are needed. Employable. That is called employability skill. ನಾವು ಕರಿತೀವಿ. ಈ ಎಂಪ್ಲಾಯಬಿಲಿಟಿ ಸ್ಕಿಲ್ ಯಾಕೆ ಬೇಕು ಅಂದರೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಕೇಳಿಸ್ಕೊಳ್ಳಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಕಮ್ಯುನಿಕೇಶನ್ಸ್, ಲಿಸನ್ ಅಂಡ್ ಅಂಡರ್ಸ್ಟ್ಯಾಂಡ್. ದಟ್ಸ್ ವೈ ಯು ನೀಡ್ ಎಂಪ್ಲಾಯಬಿಲಿಟಿ ಸ್ಕಿಲ್. To work in teamwork, contribute to productive working, relationship and outcomes. ಟೀಮ್ನಲ್ಲಿ ವರ್ಕ್ ಮಾಡಲಿಕ್ಕೆ, ಪ್ರೊಡಕ್ಟಿವ್ ಆಗಿ ವರ್ಕಿಂಗ್ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡಿ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್, ಅಪ್ಲೈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್ ಅಕ್ರಾಸ್ ಎ ರೇಂಜ್ ಆಫ್ ಏರಿಯಾಸ್. ಈ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ಮಾಡ್ತೀವಿ ನಾವು. ಈ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬ್ರೈನ್ ಸ್ಟಾರ್ಮಿಂಗ್ ಅಂತ ನಾವು ಕರಿತೀವಿ. ಅದನ್ನ ನಾವು ಅಪ್ಲೈ ಮಾಡಬೇಕು, ಸಕ್ಸಸ್ ಅನ್ನು ನಾವು ಕಾಣಬೇಕು. ದಟ್ಸ್ ವೈ ನೀವು ಎಂಪ್ಲಾಯಬಿಲಿಟಿ ಸ್ಕಿಲ್. ಸೆಲ್ಫ್ ಮ್ಯಾನೇಜ್ಮೆಂಟ್, ಹ್ಯಾವ್ ಎ ಪರ್ಸನಲ್ ವಿಷನ್ಸ್ ಅಂಡ್ ಗೋಲ್ಸ್. ನಮ್ಮನ್ನು ನಾವು ಮ್ಯಾನೇಜ್ ಮಾಡಬೇಕು. ನಮ್ಮದೇ ಆದ ಪರ್ಸನಲ್ ವಿಷನ್ಸ್ ಇರುತ್ತೆ, ಗುರಿಗಳಿರುತ್ತೆ. ಸೊ ದಟ್ಸ್ ವೈ employability skills is essential. Planning and organizing and technology wise and learning wise and initiative wise, employability skills is very 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 important. I used to, in addition to your topic, why you learn technical terms used in English, that is soft skill, employability skill, and English language and computer skills, need soft skills. So, ಈ ಒಂದು ಟಾಪಿಕ್ಕು ನಿಮಗೆ 4th ಸೆಮ್ ನಿಮಿ ಸೆಕೆಂಡ್ ಇಯರ್ನಲ್ಲಿ ಇದೆ. ಥ್ಯಾಂಕ್ಸ್ ಟು 1.5 ಫಾರ್ ಹಿಯರಿಂಗ್ ದ ಸ್ಕಿಲ್. ನಾವು ಎಲ್ಲರಿಗೂ ಸಿಗುವಾಗಲಿ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.